ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ ಆಲ್ಮೋಸ್ಟ್ 200 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 25,000 ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.8% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು 543 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 822 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಗ್ಯಾಪ್ ಅಪ್ ಓಪನಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. 25,100 ಲೆವೆಲ್ನ ಅರೌಂಡ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಅದಾದ್ಮೇಲೆ ಒಂದು ಸಡನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕೊನೆ 1 ಗಂಟೆಯಲ್ಲಿ ನಿಫ್ಟಿ 100 ಪಾಯಿಂಟ್ಗಳಷ್ಟು ರಿಕವರ್ ಆಗಿದೆ. 24,700 ಲೆವೆಲ್ ಅಲ್ಲಿ ನಿಫ್ಟಿ ಸಪೋರ್ಟ್ ಅನ್ನ ತಗೊಂಡಿದೆ. ಸೊ ಮಾರ್ಕೆಟ್ ನ ವೀಕ್ನೆಸ್ಗೆ ಕಾರಣ ಹಮಾಸ್ ಮತ್ತೆ ಇಸ್ರೇಲ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೊ ಆ ಕಾನ್ಫ್ಲಿಕ್ಟ್ಸ್ ಇನ್ನು ಕೂಡ ಕಂಟಿನ್ಯೂ ಆಗ್ತದೆ. ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಸ್ಲೋ ಆಗಿ ಜಾಸ್ತಿ ಆಗ್ತದೆ. ಆದ್ರಿಂದ ಗ್ಲೋಬಲ್ ಮಾರ್ಕೆಟ್ಸ್ ಗಳಲ್ಲಿ ವೀಕ್ನೆಸ್ ಕಾಣಿಸ್ತದೆ. ಶುಕ್ರವಾರದ ದಿನ ಯುಎಸ್ ಮಾರ್ಕೆಟ್ಸ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಇವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ ಯುಎಸ್ ಮಾರ್ಕೆಟ್ಸ್ ಕೂಡ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಕಾನ್ಫ್ಲಿಕ್ಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ತಾ ಹೋದ್ರೆ ಮಾರ್ಕೆಟ್ ನಲ್ಲಿ ನೆಗೆಟಿವಿಟಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ 24,700 ಒಂದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದ್ರೆ 24,500 ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಸ್ಲೋ ಆಗಿ ಮಾರ್ಕೆಟ್ಸ್ ರಿಕವರಿಯನ್ನ ಕೊಟ್ರೆ ಈ ಒಂದು ಲೆವೆಲ್ ನಿಂದಾನೇ ನಿಫ್ಟಿ ರಿಕವರ್ ಆಗ್ಬೋದು. 25,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ ಟಾಪ್ ಗೇನರ್ ಆಗಿತ್ತು. ಸೊ ನಿಫ್ಟಿ 50ಗೆ ಆಡ್ ಆದ್ಮೇಲೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಈಗ ಟ್ರೆಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 2% ಅಷ್ಟು ಜಂಪ್ ಟ್ರೆಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಸ್ಲೋ ಆಗಿ ಟ್ರೆಂಡ್ ಮತ್ತೆ BL ಅಲ್ಲಿ ಮ್ಯೂಚುವಲ್ ಫಂಡ್ಗಳು ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ M&M ಕೂಡ ಇವತ್ತು 1.5% ಅಷ್ಟು ಗೇನ್ ಆಯಿತು. ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿತ್ತು. ಬಟ್ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಬಂದಿದೆ. ಭಾರತಿ ಏರ್ಟೆಲ್ ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಭಾರತಿ ಏರ್ಟೆಲ್ ಫೋರ್ಟಿನೆಟ್ ಅನ್ನುವಂತ ಕಂಪನಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಎರಡು ಕಂಪನಿಗಳು ಸೇರಿ ಏರ್ಟೆಲ್ ಸೆಕ್ಯೂರ್ ಇಂಟರ್ನೆಟ್ ಅನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಸೆಕ್ಯೂರ್ ಇಂಟರ್ನೆಟ್ ನಿಂದ ಸೈಬರ್ ಥ್ರೆಟ್ ಗಳ ಅಗೇನ್ಸ್ಟ್ ತಮ್ಮ ಕಸ್ಟಮರ್ಸ್ ಅನ್ನ ಕಾಪಾಡೋದು ಹಾಗೆ ಫುಲ್ಲಿ ಮ್ಯಾನೇಜ್ಡ್ ಡಿಫೆನ್ಸ್ ಅನ್ನ ಪ್ರೊವೈಡ್ ಮಾಡೋದು ಕಂಪನಿಯ ಉದ್ದೇಶ ಆಗಿರುತ್ತೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ ಭಾರತಿ ಏರ್ಟೆಲ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಈ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ITC ಕೂಡ 1%ಗೂ ಹೆಚ್ಚಾಗಿ ಇವತ್ತು ಜಂಪ್ ಆಗಿದೆ. ಸೊ ಬಜಾಜ್ ಫಿನಾನ್ಸ್ ಶುಕ್ರವಾರದ ದಿನ ಸ್ವಲ್ಪ ಕರೆಕ್ಟ್ ಆಗಿತ್ತು. AUM ಗ್ರೋತ್ ಕಳೆದ 6 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಡಿಕ್ಲೇರ್ ಆಗಿತ್ತು. ಆ ಒಂದು ರೀಸನ್ ಇಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಬಟ್ ಇವತ್ತು ಬಜಾಜ್ ಫಿನಾನ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. 4%ಗೂ ಹೆಚ್ಚಿನ ಕರೆಕ್ಷನ್ ಅದಾನಿ ಪೋರ್ಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ BL ಕೂಡ 3.5% ಅಷ್ಟು ಗೇನ್ ಆಗಿದೆ. NTPC ಯಲ್ಲಿ ಕೂಡ 3.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ SBI ಕೂಡ 3%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಸೊ ಇವತ್ತು PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವೆಲ್ಲ ಸೆಕ್ಟರ್ಗಳು ತುಂಬಾನೇ ಗೇನ್ ಆಗಿದೆ ಅಂತ ಸೆಕ್ಟರ್ಗಳಲ್ಲಿ ಮಾರ್ಕೆಟ್ ವೀಕ್ನೆಸ್ನ ಟೈಮ್ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಸ್ಲೋ ಆಗಿ ಎಲ್ಲ ಸ್ಟಾಕ್ಗಳು ರಿಕವರ್ ಆಗುವಂಥ ಚಾನ್ಸಸ್ ಇದೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಒಂದು ಮಾರ್ಕೆಟ್ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ನಿಫ್ಟಿ IT ಸ್ಟಾಕ್ಗಳಲ್ಲಿ ಈಗ ಬ್ರೋಕರೇಜ್ಗಳು ಒಳ್ಳೆ ಒಂದು ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. JP ಮಾರ್ಗನ್, LTI ಮೈಂಟ್ರಿ ಹಾಗೆ ಎಂಫಸಿಸ್ ನಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. LTI ಮೈಂಟ್ರಿ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟು 6,900 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಎಂಫಸಿಸ್ ನಲ್ಲಿ 19% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ JP ಮಾರ್ಗನ್ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. 3,400 ಟಾರ್ಗೆಟ್ ಪ್ರೈಸ್ ಅನ್ನ ಎಂಫಸಿಸ್ಗೆ ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ US ನಲ್ಲಿ ಫೆಡ್ ಏನು ರೇಟ್ ಕಟ್ ಅನ್ನ ಮಾಡಿದ್ದಾರೆ ಅದು IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನ ಪ್ರಿಡಿಕ್ಷನ್ ಇರುತ್ತೆ ಅನ್ನೋದು JP ಮಾರ್ಗನ್ ನ ವ್ಯೂ ಆಗಿರುತ್ತೆ. ಸೊ ಯಾವೆಲ್ಲ IT ಕಂಪನಿಗಳು US ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಆ ಕಂಪನಿಗಳು ಒಳ್ಳೆ ಒಂದು ರೆವೆನ್ಯೂ ಅನ್ನ Q3, Q4 ನಲ್ಲಿ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಇದೆ. ಅದೇ ರೀಸನ್ ನಿಂದ IT ಸ್ಟಾಕ್ ಗಳಲ್ಲಿ ಗೇನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಓವರ್ ಆಲ್ ಮಾರ್ಕೆಟ್ಸ್ ಕೂಡ ಡೌನ್ ಇದೆ. ಸೊ ಯಾವ ಒಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಆ ಒಂದು ಸೆಕ್ಟರ್ ನಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಟ್ರೇಡರ್ಸ್ಗಳು ಈ ಒಂದು ಆಪರ್ಚುನಿಟಿಯನ್ನ ತಗೋಬಹುದು. ಹಾಗೆ ಅಕ್ಟೋಬರ್ 2nd ವೀಕ್ ನಿಂದ IT ಕಂಪನಿಗಳ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ರೀಸನ್ ನಿಂದ ಕೂಡ ಬೈಯಿಂಗ್ ಎಮರ್ಜ್ ಆಗುವಂತ ಚಾನ್ಸಸ್ ಇದೆ. ಟೈಟನ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 3,750 ಅರೌಂಡ್ ಅಲ್ಲಿ ಟೈಟನ್ ಓಪನ್ ಆಯಿತು. ಬಟ್ ಆ ಒಂದು ಲೆವೆಲ್ ನಿಂದ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 2.5% ಡೌನ್ ಆಯಿತು ಇವತ್ತು ಟೈಟನ್. ಸೊ ತಮ್ಮ Q2 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದರೆ ಬ್ರೋಕರೇಜ್ಗಳು ಏನು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಅದಕ್ಕಿಂತ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಟೈಟನ್ ಶೇರ್ ಮಾಡಿದ್ದಾರೆ. ಗೋಲ್ಡ್ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಡಿಮ್ಯಾಂಡ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 75 ಹೊಸ ಸ್ಟೋರ್ ಗಳನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಟೈಟನ್ ಆಡ್ ಮಾಡಿದ್ದಾರೆ.
ಸೊ ಟೈಟನ್ ಈಗ 3171 ಸ್ಟೋರ್ಸ್ಗಳನ್ನು ಓನ್ ಮಾಡ್ತಾರೆ. ಹಾಗೆಯೇ ಇವರ ಡೊಮೆಸ್ಟಿಕ್ ಆಪರೇಷನ್ಸ್ 25% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ 1ನಲ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ, ಬಟ್ ಕ್ವಾರ್ಟರ್ 2ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಹಾಗೆ ಈ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಬಂದ ಮೇಲೆ ಮೆಕ್ವರಿ ಟೈಟನ್ನಲ್ಲಿ 4100 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಟೈಟನ್ ಈಗ 3600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಹಾಗೆ ಮುಂದಿನ ಕ್ವಾರ್ಟರ್ನಲ್ಲಿ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತದೆ, ಆದ್ರಿಂದ ಇನ್ನಷ್ಟು ಬಿಸ್ನೆಸ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯೂಶಲಿ ಕ್ವಾರ್ಟರ್ 3 ಕ್ವಾರ್ಟರ್ 4ನಲ್ಲಿ ಟೈಟನ್ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಟೈಟನ್ ಸ್ಟಾಕ್ ಅನ್ನ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡಬಹುದು. ಹಾಗೆ ಡಿಪ್ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನ ಆಡ್ ಕೂಡ ಮಾಡ್ಕೋಬಹುದಾಗುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 6.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 9 ರೂಪಾಯಿ ಅರೌಂಡಲ್ಲಿ ಈಗ ವೊಡಾಫೋನ್ ಐಡಿಯಾ ಟ್ರೇಡ್ ಆಗ್ತದೆ. ಸೊ ಸಾಕಷ್ಟು ಬ್ರೋಕರೇಜ್ಗಳು 8-7 ರೂಪಾಯಿವರೆಗೂ ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು 2 ರೂಪಾಯಿಯ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಇನ್ನು ಕೆಲವೊಂದಿಷ್ಟು ಬ್ರೋಕರೇಜ್ಗಳು 22ರ ಲೆವೆಲ್ವರೆಗೂ ವೊಡಾಫೋನ್ ಐಡಿಯಾ ಹೋಗ್ಬೋದು ಅನ್ನುವಂಥ ಒಂದು ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ವೊಡಾಫೋನ್ ಐಡಿಯಾ ಮೇಜರ್ ಆಗಿ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗ್ತದೆ. ಈಗ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಡಾಟ್ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವರು ಬ್ಯಾಂಕ್ ಗ್ಯಾರಂಟಿಗಳನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಏಜಿಆರ್ ಡ್ಯೂಸ್ ಏನ್ ಪೆಂಡಿಂಗ್ ಇದೆ, ಅದಕ್ಕೆ ಬ್ಯಾಂಕ್ನ ಗ್ಯಾರಂಟಿಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಸ್ಪೆಕ್ಟ್ರಮ್ ಆಕ್ಷನ್ನ ಡ್ಯೂಸ್ ಏನಿದೆ ಅದನ್ನು ಸೆಪ್ಟೆಂಬರ್ 2025ರ ವೇಳೆಗೆ ಕ್ಲಿಯರ್ ಮಾಡಬೇಕಾಗುತ್ತೆ. ಬಟ್ ಈಗ ಸೆಪ್ಟೆಂಬರ್ನ ಒಳಗಾಗಿ ವೊಡಾಫೋನ್ ಐಡಿಯಾ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಬೇಕಾಗಿತ್ತು. ಆ ಒಂದು ಬ್ಯಾಂಕ್ ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಆ ಒಂದು ರೀಸನ್ ಇಂದ ಈಗ ನೋಟಿಸ್ ಬಂದಿದೆ. ಸೊ ನೋಟಿಸ್ ಬಂದಿರುವಂಥ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸುಜ್ಲಾನ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಿಂದ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ತುಂಬಾನೇ ಗೇನ್ ಆಗಿತ್ತು. ಹಾಗೆ ಕಂಪನಿಗೆ ಸಾಕಷ್ಟು ಆರ್ಡರ್ಗಳು ಕೂಡ ಸಿಕ್ಕಿತ್ತು. ಆ ಒಂದು ರೀಸನ್ ಇಂದ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ. ಈ ಒಂದು ಸ್ಟಾಕ್ ಕೂಡ ಈಗ ಕರೆಕ್ಟ್ ಆಗ್ತಾ ಇದೆ. ಸೊ ಇವರ ಇಂಡಿಪೆಂಡೆಂಟ್ ಡೈರೆಕ್ಟರ್ ರೆಸಿಗ್ನೇಷನ್ ಅನ್ನು ಸಬ್ಮಿಟ್ ಮಾಡಿದ್ರು. ಸೊ ಕೆಲವೊಂದಿಷ್ಟು ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂತ ನೋಟಿಸ್ ಬಂದಿತ್ತು. ಆ ಒಂದು ರೀಸನ್ ಇಂದ ಕೂಡ ಸ್ವಲ್ಪ ಕರೆಕ್ಷನ್ ಸುಜ್ಲಾನ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಯಾವಾಗ ಸ್ಟಾಕ್ ತುಂಬಾನೇ ಗೇನ್ ಆಗಿರುತ್ತೆ ಆಗ ಲೋವರ್ ಲೆವೆಲ್ನಲ್ಲಿ ಬೈ ಮಾಡ್ಕೊಂಡಿರೋರು ಸ್ವಲ್ಪ ಪ್ರಾಫಿಟ್ಸ್ ಅನ್ನ ತಗೋತಾರೆ. ಯೂಶಲಿ ಮಾರ್ಕೆಟ್ ವೀಕ್ ಇದ್ದಾಗ ಈ ರೀತಿಯ ಸಿನಾರಿಯೋ ಬರುತ್ತೆ. ಬಟ್ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸುಜ್ಲಾನ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರುತ್ತೆ. ಆದ್ರಿಂದ ನಿಮ್ಮ ಹತ್ರ ಶೇರ್ಸ್ ಹೈಯರ್ ಲೆವೆಲ್ನಲ್ಲಿ ಇದ್ರೂ ಕೂಡ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ 55-50ರ ಲೆವೆಲ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಬಟ್ ರಿಸ್ಕಿ ಸ್ಟಾಕ್ ಆಗಿರುತ್ತೆ. ಈಗೇನೋ ಬಿಸ್ನೆಸ್ ಅಪ್ಡೇಟ್ಸ್ ಸ್ಟ್ರಾಂಗ್ ಆಗಿದೆ, ಬಟ್ ಫ್ಯೂಚರ್ನಲ್ಲಿ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಅಮೌಂಟನ್ನು ಮಾತ್ರ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. BSE ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ 6% BSE ಇವತ್ತು ಡೌನ್ ಆಗಿದೆ. BSEಯಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. 3 ಹೊಸ ಇಂಡೈಸಸ್ಗಳನ್ನು BSE ಲಾಂಚ್ ಮಾಡಿದರೆ. ಏಷ್ಯಾ ಇಂಡೆಕ್ಸ್ನಲ್ಲಿ ಈ ಒಂದು 3 ಇಂಡೈಸಸ್ಗಳು ಲಾಂಚ್ ಆಗ್ತದೆ. ಸೊ BSE ಸೆನ್ಸೆಕ್ಸ್ 60, BSE ಪವರ್ ಹಾಗೆಯೇ BSE ಎನರ್ಜಿ ಇಂಡೆಕ್ಸ್ ಲಾಂಚ್ ಆಗಿದೆ. ಸೊ ರೀಸೆಂಟಾಗಿ ಸೆಬಿ ತಂದಿರುವಂಥ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳು BSEಗೆ ನೆಗೆಟಿವ್ ಆಗ್ಬೋದು. ಬಟ್ ಸ್ಟಿಲ್ ಸಾಕಷ್ಟು ಪಾಸಿಟಿವ್ಸ್ಗಳು ಕೂಡ BSEಯಲ್ಲಿ ಇದೆ. ಹಾಗೆ ಸ್ಟಾಕ್ ಕೂಡ ಅಷ್ಟೇ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಶಕ್ತಿ ಪಂಪ್ಸ್ ಇವತ್ತು 5% ಲೋವರ್ ಸರ್ಕ್ಯೂಟ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶಕ್ತಿ ಪಂಪ್ಸ್ನಲ್ಲಿ ಬೋನಸ್ನ ನ್ಯೂಸ್ ಇತ್ತು. ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಶಕ್ತಿ ಪಂಪ್ನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿದ್ರೆ 5 ಅಡಿಷನಲ್ ಶೇರ್ಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ಬೋನಸ್ ಇಶ್ಯೂ ಮೂಲಕ. ಬಟ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಈಗ 4400 ಅರೌಂಡಲ್ಲಿ ಶಕ್ತಿ ಪಂಪ್ಸ್ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ 1000 ರೂಪಾಯಿ ಕೆಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಡಿವಿಷನ್ ಆಗುತ್ತೆ. ಸೊ ಬೋನಸ್ ಶೇರ್ಗಳನ್ನು ಕೊಡ್ತಾರೆ ಅಂದಾಗ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಇದ್ದೇ ಇರುತ್ತೆ. ಸೊ ಬೋನಸ್ನ ನ್ಯೂಸ್ನಿಂದ ಸ್ಟಾಕ್ ಏನಾದರೂ ಗೇನ್ ಆದರೆ ಅದು ಅಡ್ವಾಂಟೇಜ್ ಆಗಿರುತ್ತೆ. ಬಟ್ ಶಕ್ತಿ ಪಂಪ್ನ ಕೇಸ್ನಲ್ಲಿ ಪ್ರೈಸ್ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ ಈ ಒಂದು ನ್ಯೂಸ್ ಆಲ್ರೆಡಿ ವೀಕೆಂಡಲ್ಲೇ ಬಂದಿತ್ತು. ಆಗ ಸ್ಟಾಕ್ ಸ್ವಲ್ಪ ಗೇನ್ ಆಗಿತ್ತು. ಸೊ NBCC ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಟ್ NBCC ಚಾರ್ಟನ್ನು ನೀವು ಅಬ್ಸರ್ವ್ ಮಾಡಿದಾಗ 32% ಡೌನ್ ಸೈಡ್ ಕಾಣಿಸುತ್ತೆ. ಈ ಒಂದು ಕಂಪನಿ ಕೂಡ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ರು. ಯಾರ ಹತ್ರ NBCCಯ 2 ಶೇರ್ಸ್ ಇರುತ್ತೆ ಅವ್ರಿಗೆ ಅಡಿಷನಲ್ 1 ಶೇರ್ ಕ್ರೆಡಿಟ್ ಆಗುತ್ತೆ. ಹಾಗೆ ಈ ಒಂದು ಸ್ಟಾಕ್ನಲ್ಲಿ ಕೂಡ ಇವತ್ತು ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪ್ರೈಸ್ ಅಡ್ಜಸ್ಟ್ ಆದಮೇಲೆ ಸ್ಟಾಕ್ ಒಳ್ಳೆ ಒಂದು ರಿಕವರಿಯನ್ನು ಕೊಟ್ಟಿದೆ. ಹಾಗೆ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರ್ಸ್ನ IPO ಅಕ್ಟೋಬರ್ 8ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಸೊ ಕೇವಲ 10% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಷ್ಟೇ ಪ್ರೀಮಿಯಮ್ಸ್ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಮಾರ್ಕೆಟ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇದೆ. ಆದ್ರಿಂದ ಪ್ರೀಮಿಯಂ ಕಡಿಮೆ ಇರುವಂಥ IPOಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಪ್ರೀಮಿಯಂ ತುಂಬಾನೇ ಫಾಲ್ ಆದರೆ ನೆಗೆಟಿವ್ ಲಿಸ್ಟಿಂಗ್ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಗರುಡ ಕನ್ಸ್ಟ್ರಕ್ಷನ್ ಕೂಡ ಲಾಂಗ್ ಟರ್ಮ್ಗೆ ಸೂಟೇಬಲ್ ಆಗುವಂಥ ಕಂಪನಿ ಆಗಿರೋದಿಲ್ಲ. ಜಸ್ಟ್ ಲಿಸ್ಟಿಂಗ್ ಗೇನ್ಸ್ ಇದ್ರೆ ಮಾತ್ರ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದಾಗುತ್ತೆ.
ಹಾಗೆ FIIs ಗಳಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 8293 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ಬಂತು. ಸೊ FIIs ಎಲ್ಲಿವರೆಗೂ ಸೆಲ್ಲಿಂಗ್ ಅನ್ನ ಮಾಡ್ತಿರ್ತಾರೆ ಅಲ್ಲಿವರೆಗೂ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇರುತ್ತೆ. ಹಾಗೆ DIIs ಮಾರ್ಕೆಟ್ ಕರೆಕ್ಷನ್ ನ ಲಾಭವನ್ನ ಪಡ್ಕೋತಿದ್ದಾರೆ. 13,245 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಗಳಿಂದ ಬಂದಿದೆ. ಹಾಗೆ ಯಾರು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ ಅವರು ಮಾರ್ಕೆಟ್ ಕರೆಕ್ಷನ್ ಗೋಸ್ಕರ ವೇಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಕರೆಕ್ಷನ್ ನಲ್ಲಿ ಲಂಸಮ್ ಅಮೌಂಟ್ ಇನ್ವೆಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ DIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನ ಮಾಡ್ತಾರೆ. ಸೊ ನೀವು ಕೂಡ ಅಷ್ಟೇ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದೆ ಅಂತ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗಿ ಮತ್ತೆ ಮಾರ್ಕೆಟ್ ರಿಕವರಿ ಬಂದಾಗ ಪೋರ್ಟ್ಫೋಲಿಯೋನಲ್ಲಿ ಮತ್ತೆ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.